ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್. ಇವತ್ತು ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ತುಂಬ ಜನ ಮೆಸೇಜಲ್ಲಿ ಕೇಳ್ತಿದ್ದಾರೆ ಹೋಮ್ ಟೂರ್ ಮಾಡಿ ಅಂತ. ಇವತ್ತು ಫ್ರೀ ಇದೆ, ಅದಕ್ಕೆ ಇವತ್ತು ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಬನ್ನಿ ಹೋಗೋಣ. ಸೊ ಇಲ್ಲಿ ನೋಡಿದ ತಕ್ಷಣ ನಾವು ಪಾರ್ಕಿಂಗ್ ಲಾಟ್ ನೋಡ್ಬೋದು. ಸೊ ನಾವಿರೋದು ಫ್ಲ್ಯಾಟಲ್ಲಿ. ಆ ಸೈಡ್ ಇರೋದು ಎ ಬ್ಲಾಕ್, ಈ ಸೈಡ್ ಬಿ ಬ್ಲಾಕ್. ಇದು ನಮ್ಮ ಪಾರ್ಕಿಂಗ್ ಸ್ಲಾಟ್. ಇದು ನಮ್ಮ ಅಣ್ಣನ ಕಾರ್. ನಾವು 2 ಬೈಕು ಇಲ್ಲೇ ಅಡ್ಜಸ್ಟ್ ಮಾಡಿ ನಿಲ್ಲಿಸಿದ್ದೀವಿ. ಇಲ್ಲಿ ಕಾರ್ ಯಾರ್ದಾದ್ರು ಬಂದರೆ ಇಲ್ಲಿ ಇಕ್ಕಟ್ಟಾಗುತ್ತೆ ಬೈಕ್ ತೆಗಿಯೋದು. ಅವಾಗ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಕಾರ್ ರಿವರ್ಸ್ ತೊಗೊಂಡು ಬೈಕ್ನ ತೆಗಿತೀವಿ. ಸೊ ಸ್ವಲ್ಪ ಕಂಜೆಸ್ಟೆಡ್ ಇದೆ, ಆದರೂ ಓಕೆ. ಇನ್ನೊಂದು ಕಾರ್ ಇದೆ ನಮ್ಮದು, ನಮ್ಮ ಅಣ್ಣ ತೊಗೊಂಡೋಗಿದ್ದಾನೆ. ಇಲ್ಲಿ ನಿಲ್ಲಿಸ್ತೀವಿ ನಾವು ಲಾಸ್ಟಲ್ಲಿ. ಇಲ್ಲಿ ಬೇರೆಯವ್ರ ಜಾಗ ಇದು. ಏನಂದರೆ ಈ ಜಾಗದಲ್ಲಿ ಯಾರೂ ನಿಲ್ಲಿಸಲ್ಲ. ಸೊ ಓನರ್ ಅವ್ರದ್ದು ಯಾವುದೇ ವೆಹಿಕಲ್ಸ್ ಇಲ್ಲ. ಸೊ ಅವ್ರದ್ದು ಪರ್ಮಿಷನ್ ತೊಗೊಂಡು ಇಲ್ಲಿ ನಿಲ್ಲಿಸ್ತಾ ಇರೋದು. ಈ ಸೈಡು ಫುಲ್ ಕಾಮನ್ ಏರಿಯಾ, ಯಾರು ಬೇಕಾದ್ರೂ ನಿಲ್ಲಿಸ್ಬೋದು. ಸೊ ನಮ್ಮದು ಇನ್ನೊಂದು ವೆಹಿಕಲ್ ಇದೆ, ಇದು ಇಲ್ಲಿ ನಿಲ್ಲಿಸ್ತೀವಿ. ಕೆಲವು ಟೈಮ್ ಇಲ್ಲೇನಾದ್ರು ಜಾಗ ಇಲ್ಲ ಅಂದರೆ ಅಲ್ಲಿ ನಿಲ್ಲಿಸ್ತೀನಿ. ಆ ಮಳೆ ಬಿಸಿಲು ಬಂದರೆ ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ನಾವಿರೋದು 3rd ಫ್ಲೋರ್. ಲಿಫ್ಟ್ ಇದೆ, ಸ್ಟೆಪ್ಸಲ್ಲೂ ಹೋಗ್ಬೋದು. ಲಿಫ್ಟ್ ಬಂದ್ಬಿಟ್ಟು ಓಕೆ, ಒಂದು 4 ಜನ ಹೋಗೋ ಥರ ಇದೆ, ಆರಾಮಾಗಿ ಹೋಗ್ಬೋದು. ಅಷ್ಟೊಂದೇನು ಕಂಜೆಸ್ಟೆಡ್ ಇಲ್ಲ. ಟೋಟಲ್ ಫ್ಲೋರ್ಸ್ ಇರೋದು 4. ಟೋಟಲ್ ಮನೆಗಳು ಬಂದರೆ 8 ಮನೆ ಇದೆ ಪ್ರತಿ ಬ್ಲಾಕಲ್ಲೂ. ಸೊ ಟೋಟಲ್ 16 ಇದೆ. ಎ ಬ್ಲಾಕಲ್ಲಿ 8, ಬಿ ಬ್ಲಾಕಲ್ಲಿ 8. ಇದು ನಮ್ಮ ಫ್ಲೋರ್, ಇದು ನಮ್ಮ ಮನೆ ಎಂಟ್ರೆನ್ಸ್. ಯಾವುದೇ ಮನೆಗೂ ಕಾಮನ್ ವಾಲ್ ಅನ್ನೋದು ಯಾವುದಕ್ಕೂ ಇಲ್ಲ. ಸೊ ಅದೊಂದು ಚೆನ್ನಾಗಿದೆ. ವೆಂಟಿಲೇಷನ್ ಚೆನ್ನಾಗಿದೆ. ಇಲ್ಲಿ ನೋಡ್ರೆ ಸರೌಂಡಿಂಗ್ ಫುಲ್ಲು ಗ್ರೀನ್ರಿ ಇರ್ಬೋದು. ಸ್ವಲ್ಪ ಮನೆಗಳಿದೆ, ಅಷ್ಟೊಂದೇನು ಜಾಸ್ತಿ ಬಿಲ್ಡಿಂಗ್ಸ್ ಅಂತೆ ಆ ಥರ ಏನಿಲ್ಲ. ಸೂರ್ಯ ಹುಟ್ಟೋದು ತುಂಬ ಚೆನ್ನಾಗಿ ಕಾಣುತ್ತೆ, ಮತ್ತು ಬಿಸಿಲು ಬೀಳುತ್ತಲ್ಲ ಡೈರೆಕ್ಟ್ ಮನೆ ಒಳಗಡೆ ಹೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮನೆ ಎಂಟ್ರೆನ್ಸ್. ಇಲ್ಲೊಂದು ಬ್ಲ್ಯಾಕ್ ಕಲರ್ ಗೇಟ್ ಇದೆ, ಸೇಫ್ಟಿಗಂತ ನಾವು ಇದನ್ನು ಮಾಡ್ಕೊಂಡಿರೋದು. ಸೊ ಇದೂ ಅಷ್ಟೇ ಸೇಫ್ಟಿ ಅಂತಲೇ ಹಾಕ್ಸಿರೋದು. ಮತ್ತು ಇಲ್ಲಿ ಪಾಟ್ಸ್ ಎಲ್ಲ ಇಟ್ಟಿದ್ವಿ. ಸೊ ಇವಾಗ ಮಳೆ ಬಂದು ಹೆಂಗಾಗಿದೆ ಅಂದರೆ ನೋಡಿ, ಈ ಥರ ಆಗಿದೆ. ಇಲ್ಲೂ ಅಷ್ಟೇ. ಇಲ್ಲಿ ನೋಡಿದ್ರೆ ಇದೆಲ್ಲ ಹೋಗಿದೆ, ಇದೆಲ್ಲ ಮತ್ತೆ ರಿಪೇರಿ ಮಾಡಿಸ್ಬೇಕು. ಸೊ ಅದಕ್ಕಂತ ನಾವು ಇದನ್ನು ಹಾಕಿದ್ದೀವಿ. ಜಾಸ್ತಿ ಏನಾದ್ರು ಮಳೆ ಬಂದರೆ ಅಟ್ಲೀಸ್ಟ್ ತಡ್ಕೊಳ್ಳಿ ಅಂತ. ಸೊ ಪಾರ್ಟ್ಸ್ ಎಲ್ಲ ತೆಗ್ದಿದ್ದೀವಿ ನಾವು. ಇವಾಗ ಪಾರ್ಟ್ಸ್ ತೆಗೆದು ಮೇಲ್ಗಡೆ ಹಾಕ್ಬಿಟ್ಟಿದ್ದೀವಿ ಫುಲ್ಲು ಟೆರೆಸಲ್ಲಿ. ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇದೆ. ಸೊ ಎಷ್ಟೊಂದು ಚಪ್ಪಲಿ ಆಲ್ರೆಡಿ ಆಚೆ ಇದೆ, ಯಾಕಂದರೆ ಒಳಗಡೆ ತುಂಬಾ ಚಪ್ಪಲಿ ಶೂಗಳು ಆಲ್ರೆಡಿ ಇದೆ. ಸೊ ಅದಕ್ಕಂತ ಇಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಇದು ಸ್ವಲ್ಪ ಸ್ಪೇಸ್ನ ಮಾಡ್ಕೊಂಡಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಕುತ್ಕೊಂಡು ಶೂ ಹಾಕೋಬೇಕು, ಎಲ್ಲ ಶೂನೇ ಇದ್ರ ಮೇಲೆ ಹಾಕ್ಬಿಟ್ಟಿದ್ದೀವಿ ನಾವು. ಅದಕ್ಕೆ ಆರಾಮಾಗೆ ಪೀಸಾಗಿರಲಿ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀವಿ. ಇಲ್ಲಿ UPS ಇದೆ ನಮ್ಮ ಮನೆಯಲ್ಲಿ. ಸೊ ಇಲ್ಲಿ ನೋಡ್ಬೋದು, ಇದೊಂದು ಇನ್ವರ್ಟರ್ ಇದೆ, ಕನೆಕ್ಷನ್ ಹೋಗುತ್ತೆ UPSಗೆ. ಸೊ ಮನೆಗೆ ಯಾವುದೇ ಕರೆಂಟ್ ಪ್ರಾಬ್ಲಮ್ ಇರಬಾರ್ದು ಅಂತ ಜನ್ರೇಟರ್ ಕೂಡ ಇದೆ ಕೆಳಗಡೆ. ಗೈಸ್ ಇದೇ ನಮ್ಮ ಮನೆ ಎಂಟ್ರೆನ್ಸ್. ಬನ್ನಿ ಒಳಗಡೆ ಹೋಗೋಣ. ವೆಲ್ಕಮ್, ಎಲ್ಲರಿಗೂ ವೆಲ್ಕಮ್ ಮಾಡ್ಬಿಡು. ಸೊ ಬಂದಿದ್ದ ತಕ್ಷಣ ಫುಲ್ಲು ದೊಡ್ಡ ಹಾಲ್ ಕಾಣುತ್ತೆ. ಸೊ ಎಂಟ್ರಿ ಆಗಿದ ತಕ್ಷಣ ಯಾವಾಗಲೂ ಹಾಲ್ ದೊಡ್ಡದಿದ್ರೆ ಕೂರೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾರು ಬಂದರೆ ಎಲ್ಲರಿಗೂ ನೀಟಾಗೆ ಕುತ್ಕೊಳ್ಳೋಕ್ಕೆ ಫೆಸಿಲಿಟಿ ಇದೆ. ಇಕ್ಕಟ್ಟಿರಲ್ಲ, ಕಂಜೆಸ್ಟೆಡ್ ಇರಲ್ಲ, ಫುಲ್ಲು ಫ್ರೀಯಾಗಿರುತ್ತೆ. ಸೊ ರೈಟ್ ಸೈಡ್ ನೋಡಿದ್ರೆ ಇಲ್ಲಿ ನಾವು ಸೋಫಾ ಇಟ್ಟಿದ್ದೀವಿ. ಸೊ ಎಲ್ ಶೇಪ್ ಸೋಫಾ. ಮನೆಗೆ ಬಂದಮೇಲೆ ನಾವು ಇದನ್ನು ಮಾಡಿಸಿರೋದು. ಇಲ್ಲಿ 3 ಜನ ಆರಾಮಾಗಿ ಕಂಫರ್ಟೇಬಲ್ ಕುತ್ಕೋಬೋದು. ಇಲ್ಲೊಬ್ರು ಕುತ್ಕೋಬೋದು, ಬೇಕಂದರೆ ಇದ್ರ ಮೇಲೂ ಕುತ್ಕೋಬೋದು ಆರಾಮಾಗೆ. ಸೊ ಇಲ್ಲಿ ಏನಾದರೂ ಟೀ ಕಾಫಿ ಏನಾದರೂ ಕೊಟ್ಟಾಗ ಇಲ್ಲಿ ಇಡೋಕ್ಕಾಗತ್ತೆ. ಅದಕ್ಕಂತ ಸ್ವಲ್ಪ ಸ್ಪೇಸ್ ಇದೆ. ಇಷ್ಟು ಸ್ಪೇಸು ಸ್ವಲ್ಪ ವೇಸ್ಟ್ ಆಯ್ತು ಅಂತಲೇ ನಮ್ಗೆ ಅನಿಸುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ, ಎಲ್ ಶೇಪ್ ಅಲ್ವಾ, ಆರಾಮಾಗಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿದ್ರೆ ಕರೆಕ್ಟಾಗಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾಯಿದೆ. ಸೊ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಲೆಫ್ಟ್ ಸೈಡ್ ನೋಡಿದ್ರೆ ಒಂದು TV ಸ್ಟ್ಯಾಂಡ್ ಇದೆ. TV ಸ್ಟ್ಯಾಂಡ್ ಡಿಸೈನ್ ಇದೆಯಲ್ಲ, ಇದು ತುಂಬ ತಲೆ ಕೆಡಿಸ್ಕೊಂಡು ನಾವು ಮಾಡಿಸಿರೋದು. ಯಾವ ಡಿಸೈನ್ ಮಾಡಿಸ್ಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ. ಒಂದು 15-20 ದಿನ ನಾವು ಆನ್ಲೈನಲ್ಲಿ ನೋಡಿದ್ವಿ, ತುಂಬ ಮನೆಗಳು ನೋಡಿದ್ವಿ, ಯಾವ ಥರ ಡಿಸೈನ್ ಇದೆ ಏನಂತ. ಲಾಸ್ಟಲ್ಲಿ ಒಂದು ಡಿಸೈನ್ ಚೆನ್ನಾಗಿತ್ತು, ಅದಕ್ಕಂತ ನಾವು ಈ ಪರ್ಟಿಕ್ಯುಲರ್ ಡಿಸೈನ್ನ ಮಾಡಿಸ್ವಿ. ಚೆನ್ನಾಗಿ ಬಂದಿದೆ ಫಿನಿಶ್ ಎಲ್ಲ. ಇಲ್ಲಿ ಸ್ವಲ್ಪ ಸ್ಟೋರೇಜ್ ಎಲ್ಲ ಇದೆ, ಇಲ್ಲಿ ಸ್ವಲ್ಪ ಕವರ್ಗಳಂತೆ ಆ ಥರ ಇದೆ. ಇಲ್ಲಿ ಸೆಟಪ್ ಬಾಕ್ಸ್ ಇರ್ಬೋದು, ಮತ್ತು ಇದಕ್ಕಂತಾನೆ ಒಂದು ಸ್ಟೆಬಿಲೈಸರ್ ಇದೆ. ಇಲ್ಲಿ ಕನೆಕ್ಷನ್ಸ್ ಎಲ್ಲ ಫುಲ್ಲು ಒಳಗಡೆಯಿಂದಾನೇ ಇದೆ. ಇದು 55 ಇಂಚಸ್ TV ಇದು. ಮತ್ತು ಇಲ್ಲಿ ಮೇಲ್ಗಡೆ ನೋಡಿದ್ರೆ POP ಮಾಡಿಸ್ತೀವಿ. ಇದೂ ಅಷ್ಟೇ ಸ್ವಲ್ಪ ಟೈಮ್ ತೊಗೊಂಡೇ ಮಾಡಿಸಿರೋದು. ಯಾವ ಥರ ಡಿಸೈನ್ ಬರಬೇಕು, ಯಾವ ಥರ ಲೈಟ್ನಿಂಗ್ ಬರಬೇಕು ಅಂತ. ಒಂದು ಸತಿ ಲೈಟ್ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಸ್ಟ್ರಿಪ್ ಲೈಟ್ಸ್ LED ಇದು, ಪ್ರತಿಯೊಂದೂ ಆನ್ ಆಗುತ್ತೆ. ಸೊ ಡಿಫ್ರೆಂಟ್ ಕಲರ್ ಬರುತ್ತೆ. ಸೊ ಲಾಸ್ಟಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಡಿಫ್ರೆಂಟ್ ಕಲರ್ ಚೇಂಜ್ ಆಗುತ್ತೆ. ಇದು ಚೇಂಜ್ ಆಗುತ್ತೆ ಎಲ್ಲ ಒಳಗಡೆದು. 3 ಕಲರ್ ಇರುತ್ತೆ. ಇದು ಅಷ್ಟೇ ಈ ಥರ ಬರುತ್ತೆ. ಫೀಲ್ ತುಂಬ ಚೆನ್ನಾಗಿರುತ್ತೆ. 2 ಫ್ಯಾನ್ ಇದೆ ಮಿಡಲಲ್ಲಿ. ಇದಕ್ಕೂ ಅಷ್ಟೇ ಫ್ಯಾನಿಗೆ ಯಾವ ಥರ ಬರಬೇಕು ಡಿಸೈನು
ಎಲ್ಲ ನಾವು ಇದು ನೋಡಿಬಿಟ್ಟು ಇದು ಮಾಡಿಸಿರೋದು. ಚೆನ್ನಾಗಿ ಮಾಡಿದ್ದಾರೆ. ಆಯಿತು, ಒಂದು 5 ಇಯರ್ಸ್ ಆಯ್ತು ಇದು ಮಾಡಿಸಿ. 5-6 ಇಯರ್ಸ್ ಆಗಿಲ್ವಾ? ಹಾಂ, 5-6 ಇಯರ್ಸ್ ಆಗಿದೆ. ಇವ್ರನ್ನ ಪರಿಚಯ ಮಾಡಿಸ್ತೀನಿ. ಇವರು ನಮ್ಮಮ್ಮ ಲಕ್ಷ್ಮಿ ಅಂತ. ಸೊ ಈ ಮನೆ ಯಜಮಾನಿ. ಇವ್ರು ನಮಗ ವಿಜಯ್ ಅಂತ ಅಂದ್ಬಿಟ್ಟು ನಮಗೆ ನಾವೇ ಪರಿಚಯ ಮಾಡಿಸ್ಕೊತಾ ಇದೀವಿ ನೋಡಿ. ಹೌಸ್ ವೈಫು. ಸೊ ಮೊದಲು ಕೆಲಸ ಮಾಡ್ತಾಯಿದ್ರು, ಇವಾಗ ರಿಟೈರ್ಡ್ ಆಗಿಬಿಟ್ಟು ಮನೇಲಿ ಆರಾಮಾಗಿದ್ದಾರೆ. ಮೊಮ್ಮಕ್ಕಳನ್ನ ನೋಡಿಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಆರಾಮಾಗಿದ್ದಾರೆ ಇವಾಗ. ಇವರು ನಮ್ಮ ಅತ್ತಿಗೆ ವಿನುತಾ ಅಂತ. ಸೊ ಇವರು BCom ಓದಿರೋದು. ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ನನ್ನ ಪ್ರೊಫೆಷನ್ ಬಂದು ನಾನು ಆ್ಯಸ್ ಎ ಟೀಚರಾಗಿ ವರ್ಕ್ ಮಾಡ್ತಿದ್ದೆ. ಸೊ ಇವಾಗ 3 ಮಂತ್ಸಿಂದ ಬಿಟ್ಟೆ. ಯಾಕಂದರೆ ಮಕ್ಕಳು ಇನ್ನೂ ಚಿಕ್ಕವರಿದ್ದಾರೆ, ಅವ್ರಿಗೆ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ಇನ್ನೂ ನೋಡೋಣ, ಫರ್ದರಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀನಿ. ಓಕೆ, ಇವ್ರು ಸ್ವಲ್ಪ ನರ್ವಸಲ್ಲಿದ್ದಾರೆ, ಆದರೂ ನಾನೇ ಹೇಳ್ತೀನಿ. ಸೊ ಇವರು BCom ಮಾಡ್ಕೊಂಡಿರೋದು. ಇಲ್ಲೇ ಮನೆ ಹತ್ರ ಟೀಚರ್ ಜಾಬ್ಗೆ ಹೋಗ್ತಾಯಿದ್ರು, ಇವಾಗ ಬಿಟ್ಟಿದ್ದಾರೆ. ಯಾಕಂದರೆ ಇವ್ರಿಗೆ ಸಿಲಬಸ್ ಸಿಕ್ಕಾಪಟ್ಟೆ ಇದೆ ಓದ್ಸೋಕ್ಕೆ. ಟೆನ್ಷನ್ ಆಗುತ್ತೆ. ಅದಕ್ಕಂತಾನೆ ಇವಾಗ ಮನೆಯಲ್ಲೇ ಓದಿಸ್ಕೊಂಡಿದ್ದಾರೆ. ಬಟ್ ತುಂಬ ಟ್ಯಾಲೆಂಟೆಡ್ ಇದೆ, ತುಂಬ ವೀಡಿಯೋಸ್ ಬರುತ್ತೆ, ಪ್ರತಿಯೊಂದೂ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಇವರಿಬ್ಬರು ಬಂದ್ಬಿಟ್ಟು ನಮ್ಮ ಅಣ್ಣನ ಮಕ್ಕಳು. ಸೊ ಇವಳು ದೊಡ್ಡವಳು ಸಂಜನಾ ಅಂತ, 2nd ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ಇವನು ಕನಿಷ್ಕ್, ಇವನು LKG ಓದ್ತಿರೋದು. ತುಂಬ ತರಲೆ ಇಬ್ರು. ಸೊ ಇವಾಗ ತರಲೆ ಅಂದರೆ ತಲೆ ತಿನ್ನೋರು. ಓಕೆ, ಇವಾಗ ನಾವು ಎಂಟ್ರಿ ಆಗಿದ ತಕ್ಷಣ ರೈಟ್ ಸೈಡಲ್ಲಿ ನನ್ನ ರೂಮ್, ಲೆಫ್ಟ್ ಸೈಡ್ ನಮ್ಮ ಅಮ್ಮ ರೂಮ್. ಇದೊಂದು ಕಾಮನ್ ಬಾತ್ರೂಮ್. ಸೊ ರೈಟ್ ಸೈಡ್ ಹೋದ್ರೆ ನನ್ನ ರೂಮ್ ಇದು. ಸೊ ತುಂಬ ದೊಡ್ಡದೇನಿಲ್ಲ, ಮೀಡಿಯಮ್ ರೂಮ್. ನಾವು ಈ ಮನೆ ತೊಗೊಳ್ಬೇಕಾದ್ರೆ ಇದೆಲ್ಲ ಫುಲ್ಲು ಖಾಲಿ ಇತ್ತು. ಇದು ನಾವೇ ಮಾಡಿಸಿರೋದು. ನನಗೆ ಪರ್ಟಿಕ್ಯುಲರ್ಲಿ ಈ ಕಲರ್ ತುಂಬಾ ಇಷ್ಟ ಆಯಿತು. ಅದಕ್ಕಂತಲೇ ನಾನು ಇದನ್ನು ಚೂಸ್ ಮಾಡಿಬಿಟ್ಟು ಮಾಡಿಸಿದ್ದೀನಿ. ಇದು ವಾರ್ಡ್ರೋಬು. ಎಲ್ಲ ನನ್ನ ಬಟ್ಟೆ ಇರ್ಬೋದು, ಎಲ್ಲ ಇದ್ರ ಒಳಗಡೆನೇ ಇರುತ್ತೆ. ತುಂಬ ಬಟ್ಟೆ ಇದೆ, ಕೆಲವೊಂದು ಹಾಕ್ಕೊಳ್ಳಲ್ಲ, ಕೆಲವೊಂದು ಹಾಕೋತೀನಿ. ಸೊ ಫುಲ್ಲು ತುಂಬಿದೆ. ಇವಾಗ ಬಟ್ಟೆಗಳಿಗೆ ಜಾಗನೇ ಇಲ್ಲ, ಆ ಥರ ಆಗಿದೆ. ಇಲ್ಲೂ ಕೂಡ ನನ್ನ ಸ್ಟೋರೇಜ್ ಇದೆ. ಇಲ್ಲೊಂದು ಲೈಟ್ ಇದೆ. ಇಲ್ಲಿ ಇರುವಂಥದ್ದೇ ಸೆಂಟ್ ಇರ್ಬೋದು, ಇಲ್ಲಾಂದರೆ ಏನಾದರೂ ತಲೆಗೆ ಹಚ್ಕೊಡೋದಿರ್ಬೋದು, ಎಲ್ಲ ಇಲ್ಲಿದೆ. ಸೊ ಇಲ್ಲಿ ಸ್ವಲ್ಪ ಸ್ಟೋರೇಜ್ ಥರ ಮಾಡ್ಕೊಂಡಿದ್ದೀನಿ. ಕೆಳಗಡೆನೂ ಕೂಡ ಫುಲ್ಲು ಸ್ಟೋರೇಜ್ ಇದೆ. ಏನಾದ್ರು ಲೈಟ್ ಏನಾದ್ರು ಬೇಕಂದರೆ ರೆಕಾರ್ಡಿಂಗ್ಗೋಸ್ಕರ ಸ್ಟ್ಯಾಂಡು ಮತ್ತು ಇದೊಂದು ಲೈಟ್ ಇದೆ. ಇಲ್ಲಿ ನಾನು ಕೆಲಸ ಮಾಡ್ತೀನಿ, ಇಲ್ಲಾಂದರೆ ಏನಾದರೂ ನಾನು ವೀಡಿಯೋ ರೆಕಾರ್ಡ್ ಮಾಡೋದಿದ್ರೆ ಎಲ್ಲ ಇಲ್ಲೇ ಮಾಡ್ತೀನಿ. ಸೊ ಇಲ್ಲಿ ಮೇಲ್ಗಡೆ ಸ್ವಲ್ಪ ಜಾಗ ಇದೆ. ನನ್ನ ಕ್ಯಾಮ್ರಾಸ್ ಎಲ್ಲ ಇಲ್ಲೇ ಸ್ಟೋರ್ ಮಾಡ್ಕೊಳ್ಳೋದು. ಇಲ್ಲಿ ನೋಡ್ಬೋದು, ಇದು ಹುಕ್ಸ್ ಥರ ಇದಲ್ಲ, ಇದು ವಯರ್ಸ್ ಎಲ್ಲ ಇರುತ್ತಲ್ಲ, ಸುಮ್ಮನೆ ಅಲ್ಲಿ ಇಲ್ಲಿ ಇದ್ದರೆ ಗಲೀಜ್ ಕಾಣುತ್ತೆ. ಅದಕ್ಕಂತ ಇಲ್ಲಿ ಫಿಕ್ಸ್ ಮಾಡಿಬಿಡ್ತೀನಿ ನಾನು. LED ಲೈಟ್ ಇದೆ. ಇಲ್ಲಿ ಏನಾದ್ರು ಓದಕ್ಕೆ ಕುತ್ಕೋಬೋದು ನೈಟು, ಇಲ್ಲಾಂದ್ರೆ ಏನಾದ್ರು ಕೆಲಸ ಮಾಡಬೇಕಾದ್ರೆ ಎಲ್ಲ ಆಫ್ ಮಾಡಿಬಿಟ್ಟು ಅದು ಮಾತ್ರ ಒಂದು ಆನ್ ಮಾಡ್ಕೊಂಡಿರ್ತೀನಿ. ನೆಕ್ಸ್ಟ್ ಬರೋದೆ ನಮ್ಮಮ್ಮ ರೂಮ್. ನಮ್ಮಮ್ಮ ರೂಮ್ ಈ ಥರ ಕಾಣುತ್ತೆ. ಸೊ ತುಂಬ ದೊಡ್ಡದೇನೂ ಇಲ್ಲ, ಇದು ಚಿಕ್ಕದಿದೆ. ಸೊ ಅದು ರೂಮ್ ಬಂದ್ಬಿಟ್ಟು ಸ್ವಲ್ಪ ಸ್ಕ್ವೇರ್ ಇದೆ. ಇದು ಸ್ವಲ್ಪ ಉದ್ದ ಕಾಣುತ್ತೆ. ಯಾಕಂದರೆ ಇಲ್ಲಿ ಫುಲ್ಲು ವಾರ್ಡ್ರೋಬ್ ಮಾಡಿಸಿದ್ದೀವಿ ಈ ಸೈಡು. ಇದು ಫುಲ್ಲು ಇಲ್ಲಿ ನಮ್ಮಮ್ಮ ಬಟ್ಟೆ ಫುಲ್ಲೇ ಇಟ್ಕೋತಾರೆ. ಈ TV ಇದೆ, ಬಟ್ ಏನು ಯೂಸ್ ಇಲ್ಲ, ಸುಮ್ಮನೆ ತೊಗೊಂಬಂದು ಇಟ್ಟಿದ್ದೀವಿ. ಇದು ಹಳೆ TV, ಏನು ಯೂಸ್ ಇಲ್ಲ, ಮಾರ್ಬಿಡೋದೆ ಇದು. ಇದು ಹಳೇ ಬೀರು. ಇದು ಯಾವ ಕಾಲದಮ್ಮ? ತುಂಬ ಹಳೇದಿದು. ನೆನಪಿಗೋಸ್ಕರ ಇನ್ನೂ ನಾವು ಇಟ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿದೆ. 37 ವರ್ಷ ಗೈಸ್, 37 ಇಯರ್ಸ್ ಆಗಿದೆ, ಇನ್ನೂ ಚೆನ್ನಾಗಿದೆ. ಇಲ್ಲೊಂದು ಇದು ನಾರ್ಮಲ್ ಬೀರು. ಇಲ್ಲೂ ಒಂದು ಸ್ವಲ್ಪ ಐಟಮ್ಸ್ ಇರ್ಬೋದು, ಏನಾದರೂ ಸ್ಟೋರೇಜ್ ಥರ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಮಲ್ಕೊಳ್ಳೋದು. ಇಲ್ಲೂ ಇದ್ರ ಒಳಗಡೆನೂ ಸ್ವಲ್ಪ ಸ್ಟೋರೇಜ್ ಇದೆ ಗೈಸ್. ಇಲ್ಲಿ ನೋಡಿ, ಫಂಕ್ಷನ್ ಮಾಡಿದಾಗ ರಿಲೇಟಿವ್ಸ್ ಬರ್ತಾರಲ್ಲ, ಸೊ ಮಲ್ಕೋಬೇಕಂದ್ರೆ ಸ್ವಲ್ಪ ದಿಂಬಿರಬೇಕು, ಸ್ವಲ್ಪ ಹಾಸಿಗೆ ಇರಬೇಕು, ಇಲ್ಲಾಂದರೆ ಚಾಪೆ ಆದರೂ ಇರಬೇಕಲ್ಲ ಮಲ್ಕೊಳ್ಳೋಕ್ಕೆ. ಅದಕ್ಕಂತ ಎಲ್ಲ ಒಳಗಡೆ ನಾವು ಸ್ಟೋರ್ ಮಾಡ್ಕೋತೀವಿ. ಪೂಜಾ ರೂಮು. ನಮ್ಮನೆ ದೇವರು ವೆಂಕಟೇಶ್ವರ. ಮತ್ತು ಇದು ಸ್ವಲ್ಪ ಹೈಟ್ ಆಯಿತು ಜಾಸ್ತಿ, ಏನಾದರೂ ಹೂವು ಹಾಕ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ಚೇರ್ ಹಾಕ್ಕೊಂಡು ಹಾಕ್ಬೇಕಾಗತ್ತೆ. ಸೊ ಇದು ನಿಂತ್ಕೊಂಡು ಪೂಜೆ ಮಾಡೋದು. ಇಲ್ಲಿ 2 ಸೆಕ್ಷನ್ ಇದೆ. ಮೇಲ್ಗಡೆ ಪೂಜೆ ಮಾಡೋದು, ಕೆಳಗಡೆ ಏನಾದ್ರು ಸ್ಟೋರೇಜ್ ಥರ ಇಟ್ಟಿದ್ದೀವಿ. ಯಾಕೆ ಈ ಥರ ಮಾಡಿಸಿರೋದಂದರೆ ಮೇಲ್ಗಡೆ ಏನೂ ಇರಬಾರ್ದು ಅಂತ. ಮೇಲ್ಗಡೆ ಇದು ನೋಡ್ತಾ ಇದ್ದೀರವಲ್ಲ, ಇದು ಫುಲ್ಲು ಕ್ಲೋಸ್ ಇದೆ, ಖಾಲಿ ಇದೆ, ಏನೂ ಇಲ್ಲ ಅಲ್ಲಿ ಮೇಲ್ಗಡೆ. ದೇವ್ರ ಮನೆ ಮೇಲೆ ಏನೂ ಭಾರ ಇಡಬಾರ್ದು ಅಂದ್ಬಿಟ್ಟು ಫುಲ್ಲು ಖಾಲಿ ಇದೆ, ಏನೂ ಇಲ್ಲ. ಈ ಡಿಸೈನು ಕೂಡ ಮಾಡಿಸಿರೋದು. ಇಲ್ಲೂ ಲೈಟ್ ಆನ್ ಆಗುತ್ತೆ. ಲೈಟ್ ಆನ್ ಮಾಡಿ. ನೋಡಿ, ಈ ಥರ ಲೈಟ್ ಆನ್ ಆಗುತ್ತೆ. ಸೊ ರಾತ್ರಿ ಹೊತ್ತು ಬೇಕಾದ್ರೆ ಬರೀ ಈ 3 ಲೈಟ್ ಆನ್ ಆದರೆ ಸಾಕು, ಫುಲ್ಲು ಬೆಳಕಿರುತ್ತೆ. ಇವಾಗ ಬರೋದೆ ಕಿಚನ್. ಇಲ್ಲಿ ಅಡಿಗೆ ಸಾಮಾನು ತೋರಿಸ್ಬೇಕು. ಇಲ್ಲಿ ಏನೇನಿರುತ್ತೆ ಎಕ್ಸಾಂಪಲ್ ಹೇಳಿದ್ದು. ಹುಣಸೆಹಣ್ಣು, ಇಲ್ಲಿ ಹುಣಸೆಹಣ್ಣು ಇಡ್ತಾರೆ, ಬೇಳೆಗಳು, ಮತ್ತು ಇಲ್ಲೊಂದು ಓವನ್ ಇದೆ ಬಿಸಿ ಮಾಡ್ಕೊಳ್ಳೋಕ್ಕೆ, ಮೊಟ್ಟೆ ಇದೆ ತಿನ್ನೋಕ್ಕೆ. ಇಲ್ಲಿ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಆಮೇಲೆ ಇದು ಬ್ರೆಡ್ ರೋಸ್ಟ್ ಮಾಡೋದು ಮಿಷಿನ್. ಓಕೆ, ಮೇಲ್ಗಡೆ ಸ್ವಲ್ಪ ಸ್ಟೋರೇಜ್ ಇದೆ.
ಚಿಮ್ನಿ ಹೆಂಗೆ ಅಂದರೆ ನಮ್ಮ ಮನೇಲಿ ಸಾಮಾನುಗಳು. ಇದೆಲ್ಲ ಸಾಮಾನುಗಳು, ಇಲ್ಲೆಲ್ಲ ಸ್ಟೋರೇಜ್ ಇದೆ. ಇಲ್ಲೇನೂ ನಾವು ಮಾಡಿಸಿಲ್ಲ, ಇಲ್ಲೂ ಮಾಡ್ಸೋಣ ಅಂದ್ಕೊಂಡ್ವಿ, ಬಟ್ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಬಿಟ್ಬಿಟ್ವಿ. ಇಲ್ಲಿ ನಾವು ಖಾಲಿ ಬಿಟ್ಟಿದ್ದೀವಿ. ಇದೇನೋ ಖಾಲಿ ಬಿಟ್ಟಿದ್ದೀವಿ ಅಂದರೆ ಇನ್ನೇನಾದರೂ ನಾವು ಗ್ಯಾಸ್ ಎಲ್ಲ ಆನ್ ಮಾಡ್ತೀವಲ್ಲ, ಎಲ್ಲ ಹೊಗೆ ಹೋಗಿ ಏನಾಗತ್ತಂದರೆ ಒಂಥರ ಬ್ಲ್ಯಾಕ್ ಆಗಿಬಿಟ್ಟು ಅಂಟೆಂಟ್ ಆಗುತ್ತೆ. ಅದಕ್ಕಂತ ಇವೆಲ್ಲ ಖಾಲಿ ಬಿಟ್ಟಿದ್ದೀವಿ. ಇದು ಚಿಮ್ನಿ ಬಂದ್ಬಿಟ್ಟು ಸೆನ್ಸರ್, ಜಸ್ಟ್ ಈ ಥರ ಮಾಡಿದ್ರೆ ಸೆನ್ಸ್ ಆಗುತ್ತೆ. ಹಿಂಗೆ ಹಿಂಗೆ ಇದು ನೋಡ್ಬೋದು, ಇದು ಓಪನ್ ಆಗುತ್ತೆ, ಸೆನ್ಸ್ ಆಗುತ್ತೆ. ಮತ್ತು ಬೇಡ ಅಂದರೆ ಆಫ್ ಮಾಡ್ಬೋದು, ಇಲ್ಲಾಂದರೆ ಬಟನ್ನು ನಾವು ಪ್ರೆಸ್ ಮಾಡ್ಬೋದು ಈ ಥರ. ಇದು 5 years ಬ್ಯಾಕೆ ನಾವು ಇದೆಲ್ಲ ಮಾಡಿಸಿರೋದು. 5-6 years ಆಯ್ತಲ್ವಾ? 6 years ಆಗಿದೆ. ಇಲ್ಲಿ ಸೌಟ್ಗಳು ಇಟ್ಕೊಂಡಿದ್ದೀವಿ, ಇಲ್ಲಿ ನೈಫ್ ಚಾಕುಗಳು ಇಟ್ಕೊಂಡಿದ್ದೀವಿ, ಮತ್ತು ಸ್ಪೂನ್ಸ್ ಅರ್ಜೆಂಟಿಗೆ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಗ್ಲಾಸಸ್ ಲೋಟ ಇಟ್ಕೊಂಡಿದ್ದೀವಿ. ಬೇಸಿಕಲಿ ಏನು ಹೇಳ್ತವ್ರು ಅಂದರೆ ಇಲ್ಲಿ 3 ಸೆಕ್ಷನ್ ಇದೆ. ಈ ಮಿಡಲಲ್ಲೇ 3 ಸೆಕ್ಷನು. ಫಸ್ಟ್ ಸೆಕ್ಷನಲ್ಲಿ ಈ ಥರ ಇಂಪಾರ್ಟೆಂಟ್ ಏನೇನು ಬೇಕೋ ಎಲ್ಲ ಕೈಯಲ್ಲಿ ಸಿಕ್ಕೋ ಥರ ಇಲ್ಲಿ ಇಟ್ಕೊಂಡಿರೋದು. ಸೆಕೆಂಡ್ ಸೆಕ್ಷನ್ ಬಂದ್ಬಿಟ್ಟು ಪ್ಲೇಟ್, ಊಟ ಮಾಡೋ ತಟ್ಟೆಗಳು ಮತ್ತು ಕಪ್ಗಳು ಇಟ್ಕೊಂಡಿದ್ದೀವಿ. ಓಕೆ. ಮತ್ತೆ ಈ ಕೆಳಗಡೆ ಹಸಿಟ್ಗಳು ಇಟ್ಕೊಂಡಿದ್ದೀವಿ, ಅಕ್ಕಿ ಮತ್ತೆ ಗೋಧಿ ಹಿಟ್ಟು, ರಾಗಿ ಹಿಟ್ಟು. ಇದು ಯಾಕೆ ಇಟ್ಕೊಂಡಿರೋದು ಅಂದರೆ ಏನಾದರೂ ಒಂದು ಗಲಾಟೆ ಮಾಡ್ತಾ ಹಿಂಗೆ ತೊಗೊಂಡ್ರೆ ಅಪ್ ಅಂತ ಮಕ್ಕಕ್ಕೆ ಎಸಿ ಹಾಕಿ ಅವನಿಗೆ ಇದನ್ನು ಇಟ್ಟಿರೋದು ಲೋನ ಈ ಥರ. ಖಾರದ ಪುಡಿ, ಅರಿಶಿನ ಮತ್ತೆ ಜೀರಾ ಪೌಡರ್, ಸಾಸಿವೆ, ಅದು ಇದು ಅಂತ ಸಾಮಾನುಗಳು ಬೇಕಾಗುತ್ತಲ್ವಾ, ಅದು ಇಟ್ಕೊಂಡಿದ್ದೀವಿ. ಇಲ್ಲಿ ಕೆಳಗಡೆ ಮಿಕ್ಸಿ ಇಟ್ಕೊಂಡಿದ್ದೀವಿ, ಮಿಕ್ಸಿ ಇಲ್ಲಿದೆ. ಜಾರ್ಗಳು. ಸೊ ಎಲ್ಲ ಆರ್ಗನೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಎಲೆಕ್ಟ್ರಿಕ್ ಕುಕ್ಕರ್ ಅಲ್ಲ, ಎಲ್ಲಿ ಯೂಸ್ ಮಾಡಿದ್ದೀರಾ? ಇದು ಎಲೆಕ್ಟ್ರಿಕ್ ಕುಕ್ಕರ್ ತಂದಿಟ್ರೆ ಮೂಲೆಯಲ್ಲಿ ಬಿಸಾಕೋರೆ ಗೊತ್ತಾ? 1-2-3 ಸತಿ ಮಾಡಿದ್ದೀರಾ ಅಷ್ಟೇ. ಎಲ್ಲ ಮೂಲೆಲ್ಲ ಬಿಸಾಕಿರೋದು. ಓಕೆ, ನೆಕ್ಸ್ಟ್. ಇದೊಂದು ಚೆನ್ನಾಗಿದೆ, ಯಾಕಂದರೆ ಇದೊಂಥರ ಎಲ್ ಶೇಪ್ ಥರ ಬರುತ್ತಲ್ಲ, ಅದಕ್ಕಂತಲೇ ಈ ಥರ ಒಂದು ಸಿಸ್ಟಮ್ ಮಾಡಿಸಿರೋದು. ಇಲ್ಲೆಲ್ಲ ಪಾತ್ರೆಗಳು ಇಲ್ಲೇ ಇಟ್ಟಿದ್ದೀವಿ. ಬೇಕಾಗಿರೋದು ಮಾತ್ರ ಎಲ್ಲ ಕೆಳಗಡೆ ಇದೆ, ಬೇಡದಿರೋದೆಲ್ಲ ಮೇಲ್ಗಡೆ ಇಟ್ಟಿದ್ದೀವಿ. ಇನ್ನೂ ಕೆಲವುದಿದೆ, ಅದು ತೋರಿಸ್ತೀವಿ. ಇಲ್ಲೊಂದು ಚಿಕ್ಕ ಕಿಟಕಿ ಇದೆ, ಏನಕ್ಕಂದರೆ ವೆಂಟಿಲೇಷನ್ ಬರಬೇಕು ಅಂತ. ಸೊ ಇವಾಗ ಯುಟಿಲಿಟಿ ಒಂದು ಸತಿ ತೋರಿಸ್ಬಿಡ್ತೀವಿ. ಇಲ್ಲೆಲ್ಲ ಸ್ವಲ್ಪ ಸ್ಟೋರೇಜ್ ಥರ ಮಾಡ್ಕೊಂಡಿದ್ದೀವಿ. ಇಲ್ಲೇನಾದರೂ ನಾವು ಅಡುಗೆ ಸಾಮಾನು ಏನಾದರೂ ವಾಶ್ ಮಾಡಿದ್ರೆ ಎಲ್ಲ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಇಡ್ತೀವಿ. ಮತ್ತು ಹೌದು, ಮತ್ತು ಇಲ್ಲಿ ವಾಷಿಂಗ್ ಮಿಷಿನ್ ಇದೆ, ಕೆಳಗಡೆನೇ ಒಂದು ಪೈಪ್ ಇದೆ. ಸೊ ನಮಗೇನೂ ಪ್ರಾಬ್ಲಮ್ ಇಲ್ಲ. ಮತ್ತು ಗ್ಯಾಸ್ ಕನೆಕ್ಷನ್ ಕೂಡ ಇಲ್ಲೇ ಬರುತ್ತೆ. ಸೊ ಆಚೆಯಿಂದನೇ ಒಳಗಡೆ ಹೋಗುತ್ತೆ ಕನೆಕ್ಷನು. ಇದು ಫುಲ್ಲು ತೆಗಿಬೋದು, ಫುಲ್ಲು ಗಾಳಿ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು ಮೇನ್ ಇರೋದೇನಪ್ಪ ಅಂದರೆ ಇಲ್ಲಿ ಫುಲ್ಲು ಸ್ಟೋರೇಜ್ ಇದೆ. ಇಲ್ಲಿ ಫುಲ್ಲು ಬೇಡದೇ ಇರೋ ಸಾಮಾನುಗಳು ಎಲ್ಲೇ ಇದೆ. ಫಂಕ್ಷನ್ ಏನಾದ್ರು ಮಾಡಿದಾಗ ಸ್ವಲ್ಪ ದೊಡ್ಡ ಪಾತ್ರೆಗಳಂತೆ ಎಲ್ಲ ಮೇಲ್ಗಡೆ ಇಟ್ಟಿರೋದು. 200-300 ಜನ ಬಂದ್ರು ಅಡಿಗೆ ಮಾಡಿಸೋದಕ್ಕೂ ಎಲ್ಲ ಇದೆ. ಫುಲ್ಲು ದೊಡ್ಡದು ಏನದು ಹೇಳೋದು ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಅಲ್ಲ, ಅಲ್ಲಿದೆ ಅಲ್ಲ, ದೊಡ್ಡದು ಏನಂತಾರ ಅದು? ತಪ್ಲೆ. ದೊಡ್ಡ ತಪ್ಲೆಗಳೆಲ್ಲ ಇದೆ. ಸೊ ಇದು ನಮ್ಮನೆ ಕಿಚನ್ ಯುಟಿಲಿಟಿ. ಇನ್ನೊಂದು ಇವಾಗ ಬಾಕಿ ಉಳಿದಿರೋದೆ ಮಾಸ್ಟರ್ ಬೆಡ್ರೂಮ್. ಪ್ಲೀಸ್ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಇದಕ್ಕೆ. ನನ್ನ ರೂಮ್ಗೂ ಮತ್ತು ನಮ್ಮ ಅಮ್ಮ ರೂಮ್ಗೂ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ದೊಡ್ಡದು. ಸೊ ಇಲ್ಲಿ ಬಟ್ಟೆಗಳು ಇಟ್ಕೊಂಡಿದ್ದೀವಿ. ಮತ್ತೆ ಇಲ್ಲಿ ಬೀರ್ ಇದೆ. ಇದು ಹೊಸ ತಂದಿದ್ದಲ್ವಾ? ಮದುವೆ ಆದ್ಮೇಲೆ ಮತ್ತೆ ಹಳೇದೆ. ಹಳೇದೆ. ಓಕೆ. ಮೇಕಪ್ ಕಿಟ್. ಸೊ ಇಲ್ಲಿ ಮಿರರ್ ಇದೆ ಅಲ್ಲ, ಇಲ್ಲೂ ಸ್ಟೋರೇಜ್ ಇದೆ. ಓಕೆ. ಇಲ್ಲಿ ನಮ್ಮಣ್ಣ ಕೆಲಸ ಮಾಡ್ತಾನೆ. ಇಲ್ಲಿ ಕೆಳಗಡೆನೆ ಮಲ್ಕೊಳ್ಳೋದು ಎಲ್ಲರೂ. ಯಾಕಂದರೆ ಹಾಸಿಗೆ ಹಾಕ್ಬಿಟ್ರೆ, ಅಂದರೆ ಮಂಚ ಹಾಕಿದ್ರೆ ತುಂಬ ಸ್ಪೇಸ್ ಹಿಡಿಯುತ್ತೆ. ಅವಾಗೇನು ಗೊತ್ತಾ, ಚಿಕ್ಕದಾಗುತ್ತೆ ಮತ್ತು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಏನು ನಾವು ಮಂಚ ಯಾವ ರೂಮ್ಗೂ ಹಾಕಿಲ್ಲ. ಬರೀ ನಮ್ಮ ಅಮ್ಮಗೆ ಮಾತ್ರ ಇರೋದು ಮಂಚ. ಮಕ್ಕಳು ಏನ್ ಮಾಡ್ತಾರೆ ಗೊತ್ತಾ, ಮಂಚದ ಮೇಲೆ ಅವ್ರ ಮೇಲೆನೆ ಒಂದು ನಿಗಾ ಇಡಬೇಕು. ಹೌದು, ನೋಡಿ ಅಲ್ಲಿ ನೋಡಿ ಏನು ಮಾಡ್ತಾವ್ ಈ ತರ ಆ ಥರ ಮಾಡ್ತಾರೆ. ದಪ್ಪಂತ ಬಿಡ್ತಾರೆ. ಏಯ್ ನೀನು ಏನು ಮಾಡ್ತೀವಿ? ನಿನ್ಗೇನು ಮೇಕಪ್ ಮಾಡ್ಕೊಂಡಿದ್ದೀವ ಬೈಲಿ? ಬರೀ ಹಾಳು ಮಾಡೋದು. ಇದು ಬಾಲ್ಕನಿ. ಸೊ ಮಾಸ್ಟರ್ ಬೆಡ್ರೂಮ್ಗೆ ಒಂದು ಬಾಲ್ಕನಿ ಬರುತ್ತೆ. ಸೊ ಇಲ್ಲಿ ಸ್ವಲ್ಪ ಸ್ಪೇಷಿಯಸ್ ಇದೆ. ಆ್ಯಕ್ಚುಲಿ ಗಿಡಗಳು ಇಡೋಕ್ಕೆ ಅಂತಲೇ ನಾವು ಇದು ಮಾಡಿಸಿದ್ವಿ. ಬಟ್ ಏನೂ ಅಷ್ಟೊಂದೇನು ಹಾಕಲ್ಲ. ಒಂದಿನೂ ನಾವೇನು ಹಾಕಿಲ್ಲ. ಇಷ್ಟು ಇಲ್ಲೊಂದು 3 ಇದೆ ಅಷ್ಟೇ. ಮತ್ತು ಇದು ಮಾಡಿಸಿರೋದು ಏನಕ್ಕಂದರೆ ಪಾರಿವಾಳ ಬರುತ್ತೆ ಅಂತ. ಸೊ ಯಾವುದೂ ಬರಬಾರ್ದು, ಸುಮ್ಮನೆ ಕಾಟ ಕೊಡೋದು ಅಂದ್ಬಿಟ್ಟು ಇದು ನಾವು ಮಾಡಿಸಿರೋದು. ಇದು ಸ್ವಲ್ಪ ಸ್ಟೋರೇಜ್ ಇದೆ. ಇಲ್ಲೊಂದು ಲೈಟ್ ಇದೆ. ಇಲ್ಲಿ ಆರಾಮಾಗಿ ಒಂದು 4 ಚೇರ್ ಹಾಕ್ಬಿಟ್ರೆ ನೀಟಾಗಿ ಆರಾಮಾಗಿ ಕುತ್ಕೊಂಡು ಟೀ ಕುಡಿಯೋದಾಗಿರ್ಬೋದು, ಇಲ್ಲ ತಿಂಡಿ ಮಾಡೋದು ಬೆಳಿಗ್ಗೆ ಹೊತ್ತು, ಅವೆಲ್ಲ ಚೆನ್ನಾಗಿರುತ್ತೆ. ಮಳೆ ಬಂದಾಗ ಮಕ್ಕಳಿಗೆ ಆಟ ಆಡೋಕ್ಕೆ. ಮತ್ತು ಮಳೆ ಬಂದಾಗಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇಲ್ಲಿ ಬಜ್ಜಿ ತಿನ್ನೋದು, ಟೀ ಕುಡಿಯೋದು ಸೂಪರಾಗಿರುತ್ತೆ.
ನೈಟ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಡೇ ಟೈಮು ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಆಮೇಲೆ ಆ ಥರ ಒಂದು ಸ್ಪೇಷಿಯಸ್ ಇದೆ. ಏನು ಕಾಣುತ್ತೆ? ಕ್ಲಬ್ ಇದೆ ಅಲ್ಲ, ಎದುರುಗಡೆ ಕ್ಲಬ್ ಆ ಸೈಡ್ ಇದೆ, ಅಲ್ಲೇನು ಕಾಣುತ್ತೆ, ಅಷ್ಟೊಂದೇನು ಕಾಣಲ್ಲ. ಸೊ ಇದು ಇದು ಮಕ್ಕಳ ಆಟ ಸಾಮಾನು. ಏನು ಹಿಂಗೆ ಇಟ್ಟಿದ್ದೀರಾ? ಅಯ್ಯೋ ಇನ್ನೇನು ಮಾಡೋದು, Okay. ಎಷ್ಟೊಂದಿದೆ ಗೊತ್ತಾ. ಸೊ ಇದು ಮಾಸ್ಟರ್ ಬೆಡ್ರೂಮ್. ಸೊ ಇದು ನಮ್ಮ 3 BHK ಮನೆ. ಸೊ ನಾವು ಇದು ಮನೆ ನೋಡಬೇಕಾದ್ರೆ ನಮಗೆ ಫಸ್ಟ್ ಇಷ್ಟ ಆಗಿದೆ ಏನು ಗೊತ್ತಾ, ಈ ಎಂಟ್ರಿ ಆಗಿದ ತಕ್ಷಣ ಈ ಹಾಲ್ ಇದೆ ಅಲ್ಲ ತುಂಬ ದೊಡ್ಡದನ್ನಿಸ್ತು. ಅದಕ್ಕಂತಲೇ ನಾವು ಜಾಸ್ತಿ ಇಷ್ಟಪಟ್ವಿ. ಇನ್ನೂ ಒಂದು 15-20 ಮನೆ ನೋಡಿದ್ವಿ ನೋಡೋಣ ಅಂತ, ಬಟ್ ಯಾವುದೂ ಚೆನ್ನಾಗಿರಲಿಲ್ಲ. ಏನು ಇರ್ತಾಯಿತ್ತಂದರೆ ಹಾಲ್ ದೊಡ್ಡದಿದ್ರೆ ರೂಮ್ ಇನ್ನೂ ಚಿಕ್ಕದಿರೋದು. ಇಲ್ಲಾಂದರೆ ಏನು ಗೊತ್ತಾ, ಇಲ್ಲಿ ಮಿಡಲಲ್ಲಿ ಏನು ಬರುತ್ತಂದರೆ ಸೆಂಟರ್ ಪಿಲ್ಲರ್ ಬರುತ್ತೆ. ಹಾಲ್ಗೆ ಸೆಂಟರ್ ಪಿಲ್ಲರ್ ಎಲ್ಲ ಇರಬಾರ್ದು, ಅದೊಂದು ಏನೋ ಪ್ರಾಬ್ಲಮ್ ಅಂತಾರೆ ಮನೆಗೆ. ಅದಕ್ಕಂತಲೇ ನಾವು ಫೈನಲೈಸ್ ಈ ಮನೆಯೇ ಮಾಡ್ತೀವಿ. ಫಸ್ಟ್ ಮನೆಯೂ ಇದೇ ನೋಡಿದ್ದು, ಫೈನಲೈಸು ಇದೇ ಮಾಡಿದ್ದು. ಇಲ್ಲಿ ಡೈನಿಂಗ್ ಟೇಬಲ್ ಹಾಕ್ಸೋಣ ಅಂತ ಪ್ಲಾನ್ ಇದೆ. ಡೈನಿಂಗ್ ಟೇಬಲ್ ಹಾಕ್ಸ್ಬೋದು, ಏನು ಅಂದ್ರೆ ಇಲ್ಲಿ ಡೈನಿಂಗ್ ಟೇಬಲ್ ಹಾಕ್ಸಿದ್ರೆ ಸ್ವಲ್ಪ ಕಂಜೆಸ್ಟ್ ಆಗುತ್ತೆ. ಕರ್ಟನ್ ಹಾಕ್ಸೋಣ ಅಥವಾ ಇಲ್ಲೂ ಒಂದು ಡಿಸೈನ್ ಮಾಡಿಸ್ಬೇಕು ಆ್ಯಕ್ಚುಲಿ. ಮಾಡಿಸ್ಬೇಕಂತ ಇದೀವಿ. ಸ್ಟೋನ್ಗಳು ಮಣಿಗಳದ್ದು ಹಾಂ, ಮಾಡಿಸ್ಬೇಕಂತ ಇದ್ದೀವಿ ಅಪ್ಕಮಿಂಗ್ ಅಲ್ಲಿ. ನೋಡೋಣ, ಎಲ್ಲ ರೂಮ್ಸ್ಗೂ ಸ್ಕ್ರೀನ್ಗಳು ಹಾಕ್ಸೋಣ ಅಂತ ಇದ್ದೀವಿ. ಸ್ಕ್ರೀನ್ ಹಾಕ್ಸ್ಬೇಕು, ಇನ್ನೂ ತುಂಬ ಕೆಲಸ ಇದೆ. ಇದು ನೋಡಿ ಇವೆಲ್ಲ ಮಾಡಿಸಿರೋದು ಆ್ಯಕ್ಚುಲಿ, ಇವೆಲ್ಲ ವುಡ್ ಇದೆಲ್ಲ, ಇವೆಲ್ಲ ಮಾಡಿಸಿರೋದು. ನಾನು ಮರ್ತೇ ಹೋದೆ. ಮೇನ್ ಡೋರ್ ಬಂದ್ಬಿಟ್ಟು ಟೀಕ್ ವುಡ್ ಡೋರು. ಇದು ಒಂದೇ ಟೀಕ್ ವುಡ್ಡು, ಇನ್ನೆಲ್ಲ ನಾರ್ಮಲ್ಲೇ. ಯಾವ ವುಡ್ಡು ಅಷ್ಟು ಐಡಿಯಾ ಇಲ್ಲ ನನಗೆ. ಪ್ರತಿಯೊಂದು ಇದಕ್ಕೂ ನೋಡಿದ್ರೆ, ಕಿಟಕಿಗೂ ನೋಡಿದ್ರೆ ನಾವು ಸೇಮ್ ಈ ಥರನೇ ಡಿಸೈನ್ ಮಾಡಿಸಿದ್ದೀವಿ, ಈ ಥರನೇ ವುಡ್ ಮಾಡಿಸಿದ್ದೀವಿ. ಏನಕ್ಕಂದ್ರೆ ಕ್ಲೀನ್ ಮಾಡೋಕ್ಕೆ ಈಸಿ ಆಗುತ್ತೆ, ಮೇಂಟೆನೆನ್ಸ್ ತುಂಬ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ಥರನೇ ನಾವು ಮಾಡಿಸಿರೋದು ಎಲ್ಲ ಕಡೆ. ಮಾವ ಇವ್ರನ್ನ ಮತ್ತೆ ಅವ್ರ ನಮ್ಮ ಯಜಮಾನ. ಸೊ ಇವ್ರು ನಮ್ಮಪ್ಪ, ಇವರು ಅಜ್ಜಿ ತಾತ. ಸೊ ಅಪ್ಪ ಕಡೆಯವರು ಇವರಿಬ್ಬರು. ಸೊ ನಾವು ಅಪ್ಪ ತೀರ್ಕೊಂಡು ಒಂದು ಇವಾಗ 9 years 2017 ತೀರ್ಕೊಂಡಿದ್ದು. ಸೊ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ನಮ್ಮ ಅಜ್ಜಿ ತಾತನ ನಾನು ಜಾಸ್ತಿ ಅಷ್ಟೊಂದು ಮಾತಾಡ್ಸಿಲ್ಲ. ಅಜ್ಜಿನ ಮಾತಾಡ್ಸಿದ್ದೀನಿ, ಬಟ್ ತಾತನ ನಾನು ಒಂದು ಸತಿನೂ ಮಾತಾಡ್ಸಿರೋದು ನನಗೆ ಜ್ಞಾಪನ ಇಲ್ಲ. ಚಿಕ್ಕವ್ರು ತುಂಬ ಚಿಕ್ಕವನಿದ್ದ ಏನೊಂದು 6 ಇವನಷ್ಟು ಇವಾಗ 6 year ಅಲ್ವಾ, ಇಷ್ಟಿದ್ದೆ ನಾನು. ಮತ್ತೆ ಬಂದ್ರೆ ನಮ್ಮಮ್ಮ ಬಂದ್ಬಿಡೋರು, ನಮ್ಮಮ್ಮ ಬಂದ್ರೆ ನಮ್ಮ ಮತ್ತೆ ಬಂದ್ಬಿಡೋರು, ಇಬ್ರು ಒಟ್ಟಿಗೆ ಬರೋರು. ಸೊ ಅವಾಗೇನು ಗೊತ್ತಾ, ಮಾವಿನಕಾಯ್ದು ಫುಲ್ಲು ಚೀಲ ತರೋರು ನಾವು ಅಪ್ಪ. ಇಷ್ಟು ಫುಲ್ಲು ಚೀಲ ತಂದ್ಬಿಟ್ಟು ನಾವು ಊಟ ಮಾಡ್ತಾಯಿದ್ವಿ. ಅದು ಜ್ಞಾಪನ ಇದೆ. ನಮ್ಮ ತಾತದಿರ ಜೊತೆ ನಾನು ಓಡಾಡಿರೋದು ನನಗೆ ಜ್ಞಾಪನೂ ಇಲ್ಲ, ತುಂಬ ಚಿಕ್ಕವನಿದೆ. ಸೊ ಇದು ನಮ್ಮ ಮನೆ ಹೋಮ್ ಟೂರ್. ಇನ್ನೂ ತುಂಬ ವ್ಲಾಗ್ಸ್ ಬರೋದಿದೆ, ನಮ್ಮಮ್ಮ ಬಗ್ಗೆ ತುಂಬ ಹೇಳೋದಿದೆ, ಅವ್ರು ಏನೇನು ಅಡುಗೆ ಮಾಡ್ತಾರೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಪ್ಲೀಸ್ ಕಮೆಂಟ್ ಮಾಡಿ ನಿಮಗೆ ಹೇಗನ್ನಿಸ್ತು ಈ ಹೋಮ್ ಟೂರ್. ಹಾಗೆ ಲೈಕ್ ಮಾಡೋದು ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಬಾಯ್ ಸಂಜು. ಓಕೆ ಗೈಸ್, ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್.